ಆಪ್ಕಿ ಅದಾಲತ್ನಲ್ಲಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಅವರ ಮೇಲೆ ತಾವು ಕೋಮುವಾದಿ ಅನ್ನೋ ಆರೋಪವಿದೆ. ಹಿಮಂತ್ ಅವರೇ, ಅಸ್ಸಾಂನ ಹೆಸರಾಂತ ರಾಜಕಾರಣಿ ಅಂದ್ರೆ ಬದ್ರುದ್ದೀನ್ ಅಜ್ಮಲ್ ಸಾಬ್. ಅವ್ರು ಹೇಳೋದೇನೆಂದ್ರೆ ಹಿಮಂತ ಬಿಸ್ವಾಲ್ ಸರ್ಮಾ ಮುಸಲ್ಮಾನರಿಗೆ ವೈರಿ. ಬೆಳಿಗ್ಗೆ ಹೇಳ್ತಿದ್ದ ಹಾಗೇನೆ ಎಲ್ಲಕ್ಕಿಂತ ಮೊದಲು ನೀವು ಯೋಚನೆ ಮಾಡೋದು ಮುಸಲ್ಮಾನರಿಗೆ ಯಾವ ರೀತಿ ತೊಂದರೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಸರಿ ನೋಡಿ, ನಾನಂತೂ ಆ್ಯಂಟಿ ಮುಸ್ಲಿಂ ಖಂಡಿತ ಅಲ್ಲ ಮತ್ತು ಆ್ಯಂಟಿ ಮುಸ್ಲಿಂ ಆಗೋದು ಬೇಕಾಗಿಲ್ಲ. ಆದರೆ ನಾನೊಬ್ಬ ಗೌರವಾನ್ವಿತ ಹಿಂದೂ ಆಗಿದ್ದೀನಿ. ಐ ಆಮ್ ಎ ಪ್ರೌಡ್ ಹಿಂದೂ. ಸೊ ಗೌರವಾನ್ವಿತ ಹಿಂದೂ ಅಂದರೆ ಅದು ಯಾವ ಥರ? 600 ಮದ್ರಾಸಗಳನ್ನು ಬಂದ್ ಮಾಡಿ ಪೂರ್ತಿ ಒಂದು ಲಿಸ್ಟ್ ಮಾಡಿಕೊಂಡು ಎಲ್ಲ ಮದ್ರಾಸಗಳನ್ನು ಬಂದ್ ಮಾಡೋದು ಅಂತ ನೋಡಿ. ಹಿಂದೂಸ್ ಬರ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ನನ್ನ ಮನಸ್ಸಲ್ಲಿ ಕೂಡ ಇದೇ ಇದೆ. ಮುಸಲ್ಮಾನ್ ಹುಡುಗ ಹುಡುಗಿಯರು ಮದ್ರಾಸಕ್ಕೆ ಹೋಗಿ ತಮ್ಮ ಲೈಫ್ನ ಹಾಳು ಮಾಡ್ಕೋತಾ ಇದ್ದಾರೆ. ಸೊ ಒಬ್ಬ ಶುದ್ಧ ಸನಾತನಿಯಾಗಿ ನಾನು ಮುಸಲ್ಮಾನರ ಬಗ್ಗೆ ಒಳ್ಳೆದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕಾಗಿಯೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಈ ಮದ್ರಾಸಗಳು ಬಂದಾಗಬೇಕು ಅಂತ. ಪ್ರತಿಯೊಬ್ಬ ಮುಸಲ್ಮಾನ್ ಹುಡುಗ ಹುಡುಗಿ ಡಾಕ್ಟರ್ ಇಂಜಿನಿಯರ್ ಆಗಲೇಬೇಕು ಅಂತ. ಹಿಮಂತ ಅವರೇ, ಮುಸಲ್ಮಾನರ ಮಕ್ಕಳು ಏನಾಗ್ತಾರೆ, ಎಲ್ಲಿ ಓದ್ತಾರೆ, ಇದನ್ನ ನೀವ್ ಯಾಕೆ ತೀರ್ಮಾನ ಮಾಡ್ತೀರಾ? ಅವ್ರು ತೀರ್ಮಾನ ಮಾಡ್ಲಿ ಬಿಡಿ. ತೀರ್ಮಾನ ಅವರೇ ಮಾಡ್ಕೋತಾರೆ. ಆದ್ರೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು. ನೀವು ಮದ್ರಾಸ ಬಂದ್ ಮಾಡೋದೇ ಬಿಡ್ಬೇಕಲ್ಲ. ನೋಡಿ, ತೀರ್ಮಾನ ಅವ್ರ ಅಪ್ಪ ಅಮ್ಮನೇ ತಗೋಬೇಕಾಗುತ್ತೆ. ಈಕೋ ಸಿಸ್ಟಮ್ ಮಾಡೋದು ನನ್ನ ಕೆಲಸ ಆಗುತ್ತೆ. ನಾನೀಗ ಒಂದು ಈಕೋ ಸಿಸ್ಟಮ್ನ ಮಾಡಿದ್ದೀನಿ ನೋಡಿ. ಇಲ್ಲಿ ನಿಮ್ದೊಂದು ಸ್ಕೂಲ್ ಇದೆ, ಕಾಲೇಜ್ ಇದೆ, ನೀವು ಹೋಗಿ ಡಾಕ್ಟರ್ ಇಂಜಿನಿಯರ್ ಆಗಬಹುದು. ಸೊ ಆ ಈಕೋ ಸಿಸ್ಟಮ್ ಮಾಡುವಂಥ ಕೆಲಸ ನಂದಾಗಿದೆ. ನಿರ್ಣಯ ತಗೊಳ್ಳುವಂಥ ಕೆಲಸ ಅವರ ಅಪ್ಪ ಅಮ್ಮಂದಾಗಿದೆ. ಯಾವ ಮುಸಲ್ಮಾನು ಪೊಲಿಟಿಷಿಯನ್ಸ್ ಹೊತ್ತಾಗಿರಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನೀವು ಹೇಳ್ತಾ ಇರೋದು ಮದ್ರಾಸದಲ್ಲಿ ಓದೋರು ಡಾಕ್ಟರ್ ಆಗಲ್ಲ, ಇಂಜಿನಿಯರ್ ಆಗಲ್ಲ ಅಂತ? ಇಲ್ಲ, ಎಲ್ಲಾಗ್ತಿದ್ದಾರೆ ಹೇಳಿ. ನೀವು ರೀಸೆಂಟ್ ಪೀರಿಯಡ್ ಅಲ್ಲಿ ಯಾರನ್ನಾದ್ರೂ ನೋಡಿದೀರಾ? ಅಂದ್ರೆ ಮದ್ರಾಸದಲ್ಲಿ ಮಾತು ಕೇಳ್ತಾ ಇದ್ದೆ. ಅವ್ರು ಹೇಳಿದ್ದೇನೆ, ಓವೈಸಿನ ನೀವು ಮುಸ್ಲಿಂ ಸಮಾಜದವರ ರೆಪ್ರೆಸೆಂಟೇಟಿವ್ ಆಗಿ ನೋಡಬೇಡಿ. ಅವನು ಎಲ್ಲಿಗೆ ಹೋದ್ರೂ ಮುಸಲ್ಮಾನರೇ ಅವನಿಗೆ ವೋಟ್ ಹಾಕೋದಿಲ್ಲ. ಅವ್ರು ಹೇಳ್ತಿದ್ರು ಹಿಮಂತ ಬಿಸ್ವಾ ಸರ್ಮಾ ಅವರು ಸ್ಕೂಲ್ನಲ್ಲಿ ಇತಿಹಾಸನ ಸರಿಯಾಗಿ ಕಲ್ತಿಲ್ಲ, ಆದ್ರೆ ಮದ್ರಾಸದಲ್ಲಿ ಓದಿದಂಥವ್ರು ಹಿಂದೆ ಏನಿದ್ರು ಅವರೆಲ್ಲರೂ ಹಿಂದೆ ಅಂಗ್ರೇಜರ ವಿರುದ್ಧ ಹೋರಾಡಿದ್ರಂತೆ. ಅಂಗ್ರೇಜರ ವಿರುದ್ಧ ಯಾರಾದರೂ ಹೋರಾಡಿದ್ರು ಅಂತಂದ್ರೆ ಅದೇನು ಆಪತ್ತಿನ ವಿಷಯವಲ್ಲ. ಆದರೆ ಮದ್ರಾಸಾದಲ್ಲಿ ಓದ್ಬಿಟ್ಟು ತುಂಬ ಜನ ಬಾಂಬ್ಗಳನ್ನು ತಯಾರು ಮಾಡಿದ್ದಾರೆ, ಆಲ್-ಖೈದಾ ಸಂಘಟನೆನ ಜಾಯಿನ್ ಮಾಡಿದ್ದಾರೆ. ಸೊ ಹಿಸ್ಟ್ರಿನ ನಿಮ್ದೇನು ಪಾಸಿಟಿವ್ ಸೈಡ್ ಇದೆ ಅದನ್ನ ತೋರಿಸ್ಬೇಡಿ. ಹಿಸ್ಟ್ರಿ ರೆಪ್ರೆಸೆಂಟ್ ಬೋತ್ ಪಾಸಿಟಿವಿಟಿ ಆ್ಯಂಡ್ ನೆಗೆಟಿವಿಟಿ ಆ್ಯಂಡ್ ಅದರ ಎವರೇಜ್ನ ನೀವು ತೆಗೆದುಕೊಳ್ಳಿ. ರೀಸೆಂಟ್ 30 ಇಯರ್ಸಲ್ಲಿ ನೀವು ನೋಡೋದಾದರೆ ಯಾವ ಮದ್ರಾಸದಿಂದ ಇಂಥ ಒಂದು ಮಹಾಪುರುಷನ ಜನನವಾಗಿದೆ, ಯಾರು ಭಾರತದ ಉತ್ಥಾನಗೋಸ್ಕರ ಕೆಲಸ ಮಾಡ್ತಾ ಇದ್ದಾನೆ, ಯಾರು ತನ್ನ ಕಮ್ಯುನಿಟಿಯ ಮೇಲಕ್ಕೆ ಹೋಗಿ ಹ್ಯುಮ್ಯಾನಿಟಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾನೆ ತೋರಿಸಿ. ನಾನಂತೂ ಎಲ್ಲೂ ಕೇಳಲೇ ಇಲ್ಲ, ಎಲ್ಲೂ ನೋಡೂ ಕೂಡ ಇಲ್ಲ. ಹಾಳಾಗಿದೆ ಅಂತ ಕೂಡ ನಾನು ಎಲ್ಲೂ ಹೇಳ್ತಾ ಇಲ್ಲ. ಅಂದ್ರೆ ಮದ್ರಾಸದಲ್ಲಿ ಓದೋದು ಅಂತಂದ್ರೆ ಯು ಬಿಕಮ್ ಎ ಟೆರರಿಸ್ಟ್. ನೋ, ಐ ಡು ನಾಟ್ ಅಗ್ರಿ. ನನ್ನ ಪಾಯಿಂಟ್ ಏನು ಅಂತಂದ್ರೆ, ಮದ್ರಾಸದಲ್ಲಿ ನೀವು ಓದಿದ ನಂತರ ನಿಮ್ಮ ಜನರಲ್ ಎಜುಕೇಶನ್ ಅನ್ನೋ ರಸ್ತೆ ಏನಿರುತ್ತೆ ಅದು ಕ್ಲೋಸ್ ಆಗಿಬಿಡುತ್ತೆ. ನೀವು ಮದ್ರಾಸಕ್ಕೆ ಕರ್ಕೊಂಡು ಹೋಗಬೇಡಿ. ಖುರಾನ್ ಶರೀಫ್ನ ಜ್ಞಾನ ಇರೋದು ಅಗತ್ಯವಾಗಿದೆ ಆಸ್ ಯು ಆರ್ ಫಾಲೋಯಿಂಗ್ ಇಸ್ಲಾಂ. ಮನೆಯಲ್ಲಿ ಓದಿ, ಮಸೀದಿಯಲ್ಲಿನ ಈಕೋ ಸಿಸ್ಟಮ್ ಅಲ್ಲಿ ಅವ್ರನ್ನ ಓದಿಸಿ. ಆದರೆ ನಿಮ್ಮ ಮಗ ಅಥವಾ ಮಗಳಿಗೆ ಡಾಕ್ಟರ್, ಇಂಜಿನಿಯರ್, ಪ್ರೊಫೆಸರ್ ಆಗೋದಕ್ಕೆ ಅವಕಾಶ ಮಾಡಿಕೊಡಿ. ಯು ಮೇ ಬಿ ಹಿಸ್ ಬಯಾಲಜಿಕಲ್ ಪೇರೆಂಟ್, ಬಟ್ ಅದು ಹೇಗೆ ನೀವು ಅವ್ರ ಲೈಫ್ನ ಬಾಗಿಲನ್ನ ಬಂದ್ ಮಾಡೋಕೆ ಸಾಧ್ಯ ಆಗುತ್ತೆ? ಒಂದ್ ವೇಳೆ ಅವ್ರಿಗೆ ಮನ್ಸಿದ್ರೆ ಆಫ್ಟರ್ 16 ಇಯರ್ಸ್ ಅವರಿಗೆ ಥಿಯೋಲಾಜಿಕಲ್ ಸ್ಕಾಲರ್ ಆಗಬೇಕು ಅಂದ್ರೆ ಅವ್ರು ಖುದ್ದಾಗಿ ಮದ್ರಾಸಕ್ಕೆ ಹೋಗಿ ಓದ್ಕೋತಾರೆ. ಆದ್ರೆ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಮದ್ರಾಸಕ್ಕೆ ಹಾಕ್ಬೇಡಿ, ಅವರಿಗೆ ಆಪ್ಷನ್ನ ಓಪನ್ ಆಗಿಟ್ಬಿಡಿ. ನೋಡಿ, ನೀವು ಅವ್ರಿಗೆ ಹೇಳ್ತಾ ಇರೋದೇನೆಂದ್ರೆ ಸ್ಟೂಡೆಂಟ್ಸ್ಗೆ ಒಳ್ಳೇದು ಬಯಸ್ತಾ ಇದ್ದೀರಿ ಅಂತ. ಯಾವ ರೀತಿ ಒಳ್ಳೇದು ಬಯಸ್ತಿದ್ದೀರಿ ಅಂದರೆ ಮದ್ರಾಸದಲ್ಲಿ ಓದೋವಂಥ ವಿದ್ಯಾರ್ಥಿಗಳಿಗೆ ಒಂದು ಕಾನೂನು ಮಾಡಿ ಅವರನ್ನ ಪೊಲೀಸ್ ಸ್ಟೇಷನ್ನಲ್ಲಿ ರಿಪೋರ್ಟ್ ಮಾಡಬೇಕು ಅಂತನಾ? ನೋಡಿ, ಅದೊಂದು ಸಿಚುವೇಶನ್ ಡಿಮಾಂಡ್ ಮಾಡುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಅಸ್ಸಾಮಿನಲ್ಲಿ ಆಲ್-ಖೈದಾ ಅವರ ಎಷ್ಟೊಂದು ಮಾಡ್ಯೂಲ್ಗಳು ನಮಗೆ ಸಿಕ್ಕಿದೆ ಅಂತಂದ್ರೆ 54 ಮಾಡ್ಯೂಲ್ಸ್. ಮತ್ತೆ ಆ 54 ಮಾಡ್ಯೂಲ್ನಲ್ಲೇ ಮದ್ರಾಸಾ ಟೀಚರ್ಸ್ ಹೂ ಆರ್ ಕಮಿಂಗ್ ಫ್ರಮ್ ಔಟ್ಸೈಡ್ ಅಸ್ಸಾಂ ಅವರ ಇನ್ವಾಲ್ವ್ಮೆಂಟ್ನಲ್ಲೇ ಇದೆ. ಸೊ ಹಾಗಾಗಿಯೇ ನಾನು ಮದ್ರಾಸಾ ಕಮಿಟಿಗೆ ಹೇಳಿದ್ದೀನಿ,
ಏನಂದ್ರೆ ಹೊರಗಡೆಯಿಂದ ಯಾರೇ ಬಂದರೂ ಕೂಡ ಠಾಣೆಯಲ್ಲಿ ಅವ್ರ ಬಗ್ಗೆ ರಿಜಿಸ್ಟರ್ ಮಾಡಿಸಿ, ಸೊ ವಿ ಕ್ಯಾನ್ ಡೂ ಡ್ಯೂ ಡಿಲಿಜೆನ್ಸ್ ಆಫ್ ಹಿಸ್ ಕ್ಯಾರೆಕ್ಟರ್ ಫ್ರಮ್ ದ ಅದರ್ ಗೌರ್ಮೆಂಟ್. ಮತ್ತೆ ತುಂಬಾನೇ ಸಮಯದಿಂದ ಬಾಂಗ್ಲಾದೇಶಿ ಸಿಟಿಸನ್ಸ್ ಕೂಡ ಅಸ್ಸಾಂನಲ್ಲಿರೋ ಮದ್ರಾಸಕ್ಕೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅಲ್ ಕಾಯ್ದಾ ಮಾಡ್ಯೂಲ್ ಅಲ್ಲಿ ಡೆವಲಪ್ ಆಗುತ್ತೆ, ಮತ್ತೆ ಇಡೀ ಸಮಾಜದ ಮೇಲೆ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿಯೇ ಅನ್ಲೈಕ್ ದ ಇಂಪ್ರೆಷನ್ ಇನ್ ಔಟ್ಸೈಡ್ ಅಸ್ಸಾಮಿನಲ್ಲಿ ನಾವು ಸಮಾಜದ ಜೊತೆ, ಕೋಮಿನ ಜೊತೆ ಹಂಚ್ಕೊಂಡೇನೆ ಈ ಥರದ ತೀರ್ಮಾನನ ತಗೋತೀನಿ. ಮತ್ತೆ ಹಾಗಾಗಿಯೇ ಅಸ್ಸಾಂನಲ್ಲಿ ಯಾವುದೇ ರೀತಿಯ ಕಮ್ಯುನಲ್ ಪ್ರಾಬ್ಲಮ್ ಕೂಡ ಇಲ್ಲ. ಮುಸಲ್ಮಾನರು ನನ್ನನ್ನು ಗೌರವಿಸ್ತಾರೆ, ನನ್ನ ಕೆಲಸನ ಗೌರವಿಸ್ತಾರೆ, ಮತ್ತು ನಾನು ಕೂಡ ಅವ್ರನ್ನ ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ. ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀರಿ, ಆದರೆ ಫ್ರೀಡಮ್ ಮಾತ್ರ ಕೊಡೋಲ್ಲ. ಆಮೇಲೆ ಹೇಳ್ತೀರಿ 4 ಮದುವೆ ಆಗೋದ್ರಿಂದ ತೊಂದರೆ ಆಗುತ್ತೆ ಅಂತ. ಖಂಡಿತವಾಗ್ಲೂ ತೊಂದರೆ ಇದೆ, ಅಂದ್ರೆ ತುಂಬಾನೇ ತೊಂದರೆ ಇದೆ. ನನ್ನ ಮಗಳಿಗೆ, ನಿಮ್ಮ ಮತ್ತು ನನ್ನ ಮಗಳಿಗೆ ನಾವು ಅಂಥ ಒಂದು ವ್ಯಕ್ತಿಯೊಂದಿಗೆ ಮದುವೆ ಮಾಡಿಸ್ತೀವ ಯಾರಿಗೆ ಆಗಲೇ 3-4 ಜನ ಪತ್ನಿಯರಿದ್ದಾರೆ? ಯಾವ ಕೆಲಸನ ನಾನು ನನ್ನ ಮಗಳಿಗೋಸ್ಕರ ಮಾಡೋದಿಲ್ವೋ ಹಾಗೆ ಯಾವುದೇ ಮುಸ್ಲಿಂ ಹುಡುಗಿ ಜೊತೆ ಆ ಥರ ಮಾಡೋದಕ್ಕೆ ನಾನು ಕೂಡ ಬಿಡೋದಿಲ್ಲ. ಆದರೆ ನೀವು ಅವ್ರನ್ನ ತಡೆಯೋದಕ್ಕಾಗಲ್ಲ, ಇದು ಅವರ ಇಷ್ಟ. ಶರಿಯತ್ತಲ್ಲಿ ಅದು ಅಲೋ ಇದೆ, ಇಸ್ಲಾಮಲ್ಲಿ ಅದು ಅಲೋ ಇದೆ. ಹೇಳಲೇಬೇಡಿ. ನೋಡಿ, ಈ ದೇಶದಲ್ಲಿ ಇಂಥ ವಿಷಯಗಳಿಗೆ ತುಂಬಾನೇ ಜನ ತುಷ್ಟೀಕರಣ ಅಂತ ಹೇಳ್ತಾರೆ, ಆದ್ರೆ ಯಾರೊಬ್ರು ಅದನ್ನ ತಡೆಯೋ ಪ್ರಯತ್ನ ಮಾಡೋದಿಲ್ಲ. ನಾನು ಅದನ್ನ ತಡೆದು ತೋರಿಸ್ತೀನಿ. ಯಾಕೆ? ಐ ವಿಲ್ ಸ್ಟಾಪ್ ದೆಮ್ ಬೈ ದ ಫೋರ್ಸ್ ಆಫ್ ಲಾ. ಹಾಗಾಗಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಪ್ರತಿ ಸಲನೂ ಹೇಳ್ತಾ ಇರುತ್ತೆ. ಕಾನೂನಿನಲ್ಲಿ, ಭಾರತದ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಕೂಡ ಹೇಳಲಾಗಿದೆ ಏನಂದ್ರೆ ನೀವು ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾಡಿ ಅಂತ. ಕಾಂಗ್ರೆಸ್ನವರು ಜನಗಳ ಮನಸ್ಸಲ್ಲಿ ಒಂದು ಬೀಜ ಬಿತ್ತಿದ್ರು, ಏನಂದ್ರೆ ಮುಸ್ಲಿಂ ಪರ್ಸನಲ್ ಲಾನ ನೀವು ರಿಫಾರ್ಮ್ ಮಾಡೋದಕ್ಕೆ ಆಗೋಲ್ಲ ಅಂತ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೈರೆಕ್ಟ್ಸ್, ನಾಟ್ ಅಡ್ವೈಸ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೈರೆಕ್ಟ್ಸ್ ಆಲ್ ಪೊಲಿಟಿಕಲ್ ಪೀಪಲ್, ಇನ್ಕ್ಲೂಡಿಂಗ್ ದ ಪೀಪಲ್ ಇನ್ ಗವರ್ಮೆಂಟ್, ಟು ವರ್ಕ್ and to bring reform in Muslim personal law. ಇದು ನಮ್ಮ ಕರ್ತವ್ಯ ಆಗಿದೆ, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ. ಯೂನಿಫಾರ್ಮ್ ಸಿವಿಲ್ ಕೋರ್ಟ್ ಆಗುತ್ತೋ ಅದಾವಾಗ ಆಗುತ್ತೆ. ಈಗಂತೂ ಅವ್ರಿಗೆ ಇಸ್ಲಾಮಲ್ಲಿ ಅಲೋ ಇದೆ, ಅಲ್ಲ ಗಂಡ ಹೆಂಡತಿನ ರಾಜಿ ಆದ್ರೆ ಇದ್ರಲ್ಲಿ ಸಮಸ್ಯೆ ಏನು? ಅಯ್ಯೋ, ಹೀಗೆ ಗಂಡ ಹೆಂಡತಿ ರಾಜಿ ಆಗ್ತಾರೇನು? ಇಲ್ಲಿ ಹೆಂಡತಿಂದಿರನ್ನ ಜಬರ್ದಸ್ತಿಯಾಗಿ ರಾಜಿ ಮಾಡಿಸ್ಲಾಗ್ತಾ ಇದೆ, ಬಿಕಾಸ್ ಆಫ್ ಸಮ್ ಕೈಂಡ್ಸ್ ಆಫ್ ರೀಸನ್. ನೀವು ಹೀಗೆ ಹೇಳ್ಬೋದು, ಇದು ಹೆಂಡತಿಯರಿಗೆ ಒಂದು ಡಿಫೆಮೇಟರಿ ಅಲ್ವಾ ಅಂತ. ನಿಮ್ಮ ಹಸ್ಬೆಂಡಿಗಾಗಿದೆ 70 years, ಮತ್ತೆ ಹೆಂಡತಿಗಾಗಿದೆ 28 years, 24 years. ಇದು ಅವ್ರ ವಿಚಾರ ಅಲ್ವಾ? ನೋಡಿ, ಇದೇ ತಪ್ಪಾಗ್ತಿರೋದು. ಅವ್ರನ್ನ ನಮ್ಗೇನು ವೋಟ್ ಮಾಡೋದಿಲ್ವಾ? ವೋಟ್ ಮಾಡೋದಿಲ್ವಾ? ನಮ್ಗೇನು ಹಿಂದೂ ಅಲ್ಲಲ್ಲ, ಅಂದ್ರೆ ನಮ್ಗೆ ಏನಂದ್ರೆ ಯಾವ ಮಿನಿಸ್ಟರ್ಗೂ ಅವ್ರು ವೋಟ್ ಮಾಡೋದಿಲ್ವಾ? ನೀವೇನು ಇದು 2 ಸೊಸೈಟಿನಾಗ ಮಾಡಿ ಇಟ್ಟಿದ್ದೀರಾ? ಏನ್ ಅವ್ರ ಮಾತಿದೆ, ಅವ್ರು ಮಾಡ್ಕೊಂಡಿರ್ಲಿ ಬಿಡಿ ಅಂತ ಅಲ್ರಪ್ಪ. ದೇ ಆರ್ ಪೀಪಲ್ ಆಫ್ ಇಂಡಿಯಾ. ಇಂಡಿಯಾದಲ್ಲಿ 2 ಸಮಾಜಗಳಿಲ್ಲ. ನೀವು ಎಲ್ಲಾ ವಿಷಯಗಳಲ್ಲೂ ಹೀಗೆ ಮಾಡ್ತಾ ಇದ್ದೀರಾ. ನೀವು ಚೈಲ್ಡ್ ಮ್ಯಾರೇಜಸ್ಗೆ ತಡೆ ಹಾಕಿದ್ರಿ. ಮತ್ತೆ ಅಜ್ಮಲ್ ಸಾಬ್ ಹೇಳೋದೇನಂದ್ರೆ ಇದರಲ್ಲಿ 90% ಮುಸ್ಲಿಂ ಯುವಜನತೆ ಏನಿದೆ ಅವ್ರನ್ನ ಉದ್ದೇಶ ಇಟ್ಕೊಂಡು ಹೀಗೆ ಮಾಡಿದ್ರಿ ಅಂತ. ಒಂದ್ ವೇಳೆ ನೀವು ಈ ತರ ರಿಸ್ಕ್ ತಗೊಂಡ್ರೆ ಖಂಡಿತವಾಗ್ಲೂ 99% ಕೂಡ ಆಗ್ಬೋದು. ಕಾನೂನಿದೆ. ಒಂದ್ ವೇಳೆ ನೀವು ಕಾನೂನನ್ನ ವೈಲೇಷನ್ ಮಾಡಿದ್ರೆ ಹಿಂದೂ ಕೂಡ ವೈಲೇಟ್ ಮಾಡ್ತಾನೆ, ಹಿಂದೂ ಅರೆಸ್ಟ್ ಆಗ್ತಾನೆ. ಮುಸಲ್ಮಾನ್ ವೈಲೇಟ್ ಮಾಡಿದ್ರೆ ಮುಸಲ್ಮಾನ್ ಅರೆಸ್ಟ್ ಆಗ್ತಾನೆ. ಇಟ್ಸ್ ಅ ರೈಟ್ ಟು ಅರೆಸ್ಟ್ ದೆಮ್ ಆಸ್ ಎ ಸಿಟಿಸನ್. ರಿಲಿಜನ್ ಅಂತೂ ನಾನು ಖಂಡಿತ ನೋಡೋದಿಲ್ಲ. ಅದು ಅಜ್ಮಲ್ ಕೆಲಸ ಆಗಿದೆ, OIC ಕೆಲಸ ಆಗಿದೆ. ರಿಲಿಜನ್ ತಲೆ ಮೇಲೆ ಎತ್ಕೊಂಡು ಓಡಾಡೋದು ನನ್ನ ಕೆಲಸ ಅಂತೂ ಅಲ್ವೇ ಅಲ್ಲ. ಅವರ ಸಲಹೆ ಏನು ಅಂದ್ರೆ ಹಿಂದೂ ಹೆಣ್ಮಕ್ಳಿಗೂ ಕೂಡ ಕಮ್ಮಿ ವಯಸ್ಸಲ್ಲೇ ಮದುವೆ ಮಾಡಬೇಕು ಅಂತ. ಯಾಕಂದ್ರೆ ಕಾಲ ಕೆಟ್ಟೋಗಿದ್ಯಂತೆ. ಗೊತ್ತಿದೆ, ಅವ್ರಾಗ ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನ ನೀವು ಮಾಡೋದಕ್ಕೆ ಬಿಡ್ತೀರಾ? ಹಿಂದೂ ಹುಡುಗಿಯರಿಗೋಸ್ಕರ ಅವ್ರದ್ದೇನು ಸಲಹೆ ಇದೆ, ಆ ಸಲಹೆನ ನೀವೇನಾದ್ರೂ ಒಪ್ಕೋತೀರಾ ಹೇಳಿ? ಆ ಸಲಹೆನ ಯಾರು ಹಿಂದೂಗಳು ಕೂಡ 16 ವಯಸ್ಸಲ್ಲಿ ಮದುವೆ ಆಗಬೇಕು ಅಂತ ಸಲಹೆಗಳನ್ನ ಕೊಡ್ತಾರೋ, ಡೂ ಯು ಥಿಂಕ್ ದೇ ಹ್ಯಾವ್ ಸಮ್ ರಿಗಾರ್ಡ್ಸ್ ಫ್ರಮ್ ಹ್ಯೂಮನ್ ವ್ಯಾಲ್ಯೂಸ್? ಇದೇನು ಟಿವಿಯಲ್ಲಿ ಬಂದು ಅವ್ರು ಹೇಳ್ತಾರೋ ಅವ್ರದ್ದು ನೀವು ಅವ್ರ ಯೋಚನೆನ ನೀವು ಅರ್ಥ ಮಾಡ್ಕೋಬಹುದಾಗಿದೆ. ಏನಂದ್ರೆ ಹೌ ದೇ ಟ್ರೀಟ್ ಗರ್ಲ್ಸ್, ಹೌ ದೇ ಟ್ರೀಟ್ ದ ಅದರ್ ಜೆಂಡರ್. ಆದ್ರೆ ಈಗ ನೋಡಿ, ಇದು ಅರ್ಥ ಆಗಲ್ಲ. ಈಗ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂದ್ರೆ ಹಿಜಾಬ್ ಬ್ಯಾನ್ ಆಗ್ಬೇಕು ಅಂತ ಮಾಡಿದ್ರಲ್ಲ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಆ ಬ್ಯಾನ್ ತಡೆ ಹಾಕ್ತಾ ಇದ್ದಾರೆ. ನೋಡಿ, ಸಿವಿಲೈಸೇಷನಲ್ ಬ್ಯಾಟಲ್ಸ್ ಫಾರ್ ವ್ಯಾಲ್ಯೂಸ್ ಕಂಟಿನ್ಯೂಸ್ ಫಾರ್ ಮೆನಿ ಇಯರ್ಸ್. ಇವತ್ತು ನಿಮ್ಮ ದಿನ ಆಗಿರುತ್ತೆ, ನೀವು ನಿರ್ಬಂಧನ ತೆಗಿತೀರಾ. ನಮ್ಮ ದಿನ ಬಂದಾಗ ನಾವು ಪೂರ್ತಿ ನಿರ್ಬಂಧ ಹಾಕ್ಬಿಡ್ತೀವಿ. ಧರ್ಮ
ಒಂದೇ ಟೆನ್ಯೂರ್ನಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗೋದಿಲ್ಲ. ಹಾಗಾಗಿ ಕೆಲವರು ನಮ್ಮ ಭಾರತೀಯ ಜನಗಳಿದ್ದಾರೆ, ಸನಾತನಿ ಜನಗಳಿದ್ದಾರೆ, ಅವರು ಇಂಪೇಷಂಟ್ ಆಗ್ಬಿಡ್ತಾರೆ. ಈ ಕೆಲಸ ಯಾಕಾಗ್ಲಿಲ್ಲ, ಆ ಕೆಲಸ ಯಾಕಿನ್ನೂ ಆಗಿಲ್ಲ ಅಂತ. ದೀಸ್ ಆರ್ ಲಾಂಗ್ ಬ್ಯಾಟಲ್ಸ್. ಭಾರತದಲ್ಲಿ ರಾಮ ಮಂದಿರ ನಿರ್ಮಾಣಗೋಸ್ಕರ 500 ವರ್ಷಗಳು ಕಳಿಬೇಕಾಯ್ತು. ಈಗ ಹಿಜಾಬ್ ಮೇಲಿನ ಬ್ಯಾನ್ ತೆಗೆಯೋದಕ್ಕೋಸ್ಕರ ಹಿಜಾಬ್ ಮೇಲಿನ ಬ್ಯಾನ್ ಸ್ಕೂಲ್ಗಳಲ್ಲಿ, ವಿ ಆರ್ ನಾಟ್ ಅಗೇನ್ಸ್ಟ್ ಹಿಜಾಬ್. ನೀವು ಮನೆಯಲ್ಲಿ ಹಿಜಾಬ್ನ ಹಾಕ್ಕೊಳ್ಳಿ. ಐ ಆಮ್ ನಾಟ್ ಎಟ್ ಆಲ್ ಅಪೋಸ್ ಟು ಯುವರ್ ರಿಲಿಜಿಯಸ್ ಕಲ್ಚರ್. ಮನೇಲಿ ನೀವು ಮಾರ್ಕೆಟಿಗೆ ಬರ್ತೀರಿ, ನಿಮಗೆ ಹಿಜಾಬ್ ತುಂಬ ಇಷ್ಟ ಆಗಿರುತ್ತೆ, ಅಥವಾ ಇದು ನಿಮಗೆ ರಿಲಿಜಿಯಸ್ ಆಗಿದ್ದಿದ್ರೆ ನೀವು ಹಿಜಾಬ್ನ ಹಾಕ್ಕೊಳ್ಳಿ, ನನಗೇನು ತೊಂದರೆನೇ ಇಲ್ಲ. ಬಟ್ ಸ್ಕೂಲ್ನಲ್ಲಿ ಫಿಸಿಕ್ಸ್ನ ಕ್ಲಾಸು ನಡೀತಿರ್ಬೇಕಾದ್ರೆ ನಿಮಗೆ ಹಿಜಾಬ್ ವಿಲ್ ಹೆಲ್ಪ್ ಯು ಆರ್ ನಾಟ್? ಆರ್ ಒಂದೇ ಕ್ಲಾಸ್ನಲ್ಲಿ ಯೂನಿಫಾರ್ಮ್ ಮೀನ್ಸ್ ವಾಟ್? ದಟ್ ದೆರ್ ಈಸ್ ನೋ ರಿಲಿಜನ್, ನೋ ಅದರ್ ಬ್ಯಾರಿಯರ್ಸ್. ನಾವೆಲ್ಲ ಒಂದು ರೀತಿಯಲ್ಲಿ ಯೂನಿಫಾರ್ಮ್ ಆಗಿಬಿಟ್ಟು ಇರ್ತೀವಿ ಅಲ್ಲಿ ವೈ ಯು ಬ್ರಿಂಗ್ ಸಮಥಿಂಗ್ ವಿಚ್ ಈಸ್ ಅಗೇನ್ಸ್ಟ್ ದ ಕಾನ್ಸೆಪ್ಟ್ ಆಫ್ ಯೂನಿಫಾರ್ಮಿಟಿ? ಸೊ ಇದನ್ನ ನಾನು ಒಪ್ಕೋತೀನಿ. ಅದಕ್ಕೆ ಇವತ್ತು ಕೂಡ ನರೇಂದ್ರ ಮೋದಿಜಿ ಮತ್ತೆ ಬಿಜೆಪಿ ದೇಶದ ಎಲ್ಲ ಕಡೆ ಇದ್ರ ಬಗ್ಗೆ ಏನು ಯಾವುದೇ ಶಾಸನ ಮಾಡಿಲ್ಲ. ದ ಬ್ಯಾಟಲ್ ಫಾರ್ ಧರ್ಮ ಸ್ಟಿಲ್ ಕಂಟಿನ್ಯೂಸ್. ವಿ ಹ್ಯಾವ್ ನಾಟ್ ರೀಚ್ ದ ಕ್ಲೈಮ್ಯಾಕ್ಸ್. ಸೊ ಹಾಗಾಗಿಯೇ ಕೆಲವು ಸಲ ಅವರು, ಕೆಲವು ಸಲ ನಾವು, ಇದು ನಡೀತಾನೆ ಇರುತ್ತೆ. ಅಲ್ಲ, ಇದರಿಂದ ನಿಮ್ಗೆ ಅನ್ಸಲ್ವಾ ನೀವು ಫುಲ್ ಆಂಟಿ ಮುಸ್ಲಿಂ ಅಂತ, ಮುಸಲ್ಮಾನರ ಹೇಗೆ against ನೋಡಿ, ಅಂತ? ನನಗಂತೂ ಮುಸ್ಲಿಂ ಸಮಾಜದವರು ಬಂದು ಅವಾರ್ಡ್ ಕೊಡಬೇಕು, ಯಾಕಂದ್ರೆ ಒಬ್ಬ ಮುಸ್ಲಿಂ ಹುಡುಗಿಗೋಸ್ಕರ ನಾನು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ ಅಂತ. ನೋಡಿ, ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ಮುಸ್ಲಿಂ ಹುಡುಗಿಗೆ ಡಾಕ್ಟರ್ ಆಗಬೇಕು ಅಂತಿದ್ರೆ ನಾನು ಅಗೇನ್ಸ್ಟ್ ಆಗಿರ್ತೀನ? ಒಂದ್ ವೇಳೆ ನಾನು ಹೇಳಿದ್ರೆ ಮುಸ್ಲಿಂ ಹುಡುಗಿಯರಿಗೆ ಒಬ್ಬನೇ ಹಸ್ಬೆಂಡ್ ಇರಬೇಕು ಅಂತ ಹೇಳಿದ್ರೆ ನಾನು ಮುಸ್ಲಿಂ ಅವರಿಗೆ ಅಗೇನ್ಸ್ಟ್ ಆಗಿರ್ತೀನ? ಹಜರತ್ ಮೊಹಮ್ಮದ್ ಹೇಳ್ಬಿಟ್ಟು ಹೋಗಿದ್ದಾರೆ ಏನಂದ್ರೆ, ಇಸ್ಲಾಮಲ್ಲಿ ಮೊನೋಗಮಿ ಈಸ್ ಎ ರೂಲ್, ಪೊಲಿಗಮಿ ಈಸ್ ಅನ್ ಎಕ್ಸೆಪ್ಷನ್. ಸೊ ಅಲ್ಲಾಗೆ ಹಿ ಈಸ್ ದ ಸೋಲ್ ಮೆಸೆಂಜರ್ ಆಸ್ ಪರ್ ಇಸ್ಲಾಮ್ ಇಸ್ ಕನ್ಸರ್ನ್ಡ್. ಮತ್ತು ನಬಿ ಕೂಡ ಇದ್ದಾರೆ. ನಬಿ ಏನು ಹೇಳ್ಬಿಟ್ಟು ಹೋಗಿದ್ದಾರೆ ಅಂದ್ರೆ, ಮುಸ್ಲಿಂ ಅವರು ಮೊನೋಗಮಿನ ಪ್ರಾಕ್ಟೀಸ್ ಮಾಡಬೇಕು ಅಂತ. ಮತ್ತೆ ಪಾಲಿಗಮಿನ ನೀವು ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ಅದರ ರೂಲ್ಸ್ ಎಷ್ಟಿದೆ ಗೊತ್ತಾ? ಯು ಹ್ಯಾವ್ ಟು ಟೇಕ್ ಕಾನ್ಸೆಂಟ್ ಫ್ರಮ್ ದ ಎಕ್ಸಿಸ್ಟಿಂಗ್ ವೈಫ್ ಅಂಡ್ ದ್ಯಾಟ್ ಕಾನ್ಸೆಂಟ್ ಹ್ಯಾಸ್ ಟು ಬಿ ವಾಲಂಟಿಯರಿಲಿ. ಅದು ಸಮಾಜದಲ್ಲಿ ನಡೀತಿದ್ಯಾ ಹೇಳಿ? ನಿಮ್ಮಂತವ್ರೆ, ನಮ್ಮ ಸಂವಿಧಾನ ಏನಿದೆ ಅದು ಎಲ್ರಿಗೂ ಏನ್ ಹೇಳುತ್ತೆ ಅಂದ್ರೆ, ತಮ್ಮ ಪಂಥವನ್ನ, ತಮ್ಮ ಧರ್ಮವನ್ನ ತಪ್ಪು ಹೇಗೆ ಮಾತು ಬೇಕೋ ಇದು. ಹಾಗೆ. ಇಲ್ಲ ನೋಡಿ, ಅದು ತಪ್ಪಾದ ಮಾತು. ಸಂವಿಧಾನ ಇದಕ್ಕೆ ಒಪ್ಪಿಗೆ ಕೊಡೋದೇ ಇಲ್ಲ. ನಾನು ಇದನ್ನೇ ನಿಮ್ಗೆ ಹೇಳಬೇಕು ಅಂತ ಇರೋದು. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್. ನಾನು ಪೊಲಿಟಿಕಲ್ ಸೈನ್ಸ್ನ ವಿದ್ಯಾರ್ಥಿ ಕೂಡ ಆಗಿದ್ದೆ. ಭಾರತದ ಸಂವಿಧಾನದ ಪ್ರಣಾಳಿಕೆ ಏನ್ ಹೇಳ್ತಂದ್ರೆ, ನಮಗದು ಏನ್ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಅಂತಂದ್ರೆ, ನೀವು ಆದಷ್ಟು ಬೇಗನೆ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಲಾಗು ಮಾಡಿ ಅಂತ. ಹಾಗಾಗಿ ಭಾರತ ದೇಶದಲ್ಲಿ ಒಂದು ಕಾಮನ್ ಸ್ಟ್ಯಾಂಡರ್ಡ್ ಆಗಬೇಕಾಗಿದೆ ಆನ್ ಹ್ಯೂಮನ್ ವ್ಯಾಲ್ಯೂಸ್ ಅಂಡ್ ಹ್ಯೂಮನ್ ಡಿಗ್ನಿಟಿ. ನಮ್ಮ ಸಂವಿಧಾನ ಇದನ್ನು ಯಾವತ್ತೂ ಅಲೋ ಮಾಡೋದಿಲ್ಲ. ಸೊ ನೀವು ಆದಷ್ಟು ಬೇಗ ಹಿಂದೂ ರಾಷ್ಟ್ರ ಮಾಡಬೇಕು ಅಂತಿದ್ದೀರಾ? ಭಾರತ ಅಂತೂ ಹಿಂದೂ ರಾಷ್ಟ್ರನೇ ಆಗಿದೆ. ಇದು ಕೂಡ ಒಂದು ತಪ್ಪಾದ ಮಾಹಿತಿಯಾಗಿದೆ. ಭಾರತವನ್ನು ಯಾರು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕಾಗಿಲ್ಲ. 6000 ವರ್ಷದಿಂದ ಭಾರತ ಹಿಂದೂ ಸಿವಿಲೈಸೇಷನ್ನೇ ಆಗಿದೆ. ಭಾರತದಲ್ಲಿ ಇನ್ನೇನಿದೆ? ಭಾರತದ ಮೂಲೆ ಮೂಲೆಯಲ್ಲೂ, ಪ್ರತಿಯೊಂದು ಮನೆಯಲ್ಲೂ, ಕಣ ಕಣದಲ್ಲೂ, ನದಿಯಲ್ಲೂ, ಸಮುದ್ರದಲ್ಲೂ ಹಿಂದುತ್ವನೇ ಇದೆ. 6000 ವರ್ಷಗಳಿಂದ ನಾವು ಹಿಂದೂ ಆಗಿದ್ವಿ. ನಮ್ಮ ಪೊಲಿಟಿಷಿಯನ್ಸ್ ಹೇಳ್ತಾರೆ ಇದನ್ನ ಹಿಂದೂ ರಾಷ್ಟ್ರ ಆಗಿ ಮಾಡಬೇಕು ಅಂತ. ಅಲ್ಲ ರೀ, ನಾವು 6000 ವರ್ಷಗಳಿಂದ ಹಿಂದೂನೇ ಆಗಿದ್ವಿ. ಮತ್ತು ಎಲ್ಲಿವರೆಗೂ ಸೂರ್ಯಚಂದ್ರರು ಇರ್ತಾರೋ ಅಲ್ಲಿವರೆಗೂ ಭಾರತದಲ್ಲಿ ಹಿಂದೂ ಸಿವಿಲೈಸೇಷನ್ನೇ ಇರುತ್ತೆ. ನಾನೇನು ಮಾಡಬೇಕಾಗಿಲ್ಲ. ನಮ್ಮ ಋಷಿ ಮುನಿಗಳೇ ಹಿಂದೂ ಸದ್ಭಾವನೆಯ ಎಷ್ಟೊಂದು ದೊಡ್ಡ ಸ್ಟ್ರಾಂಗ್ ಹೋಲ್ಡ್ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಅದು ಯಾವತ್ತೂ ಮುರಿಯೋದೇ ಇಲ್ಲ. ಸರ್ವಧರ್ಮ ಏಕತೆಯಲ್ಲಿ ವಿಶ್ವಾಸವನ್ನ ಇಟ್ಟಿರ್ತಾರೆ. ಆಗುತ್ತೆ. ಹಾಗೆ ದಟ್ ಈಸ್ ವೈ ಐ ಆಮ್ ಸ್ಪೀಕಿಂಗ್ ಫಾರ್ ದ ವೆಲ್ಫೇರ್ ಆಫ್ ದ ಮುಸ್ಲಿಂ. ಯಾವ ರೀತಿ ಭಾರತವನ್ನ ಮಾಡಬೇಕು ಅಂದ್ರೆ ಅದರಲ್ಲಿ ಬಾಬರ್ನ ಹೆಸರು ಇರಬಾರ್ದು, ನಿಜಾಮ್ನ ಹಿಸ್ಟ್ರಿನ ಯಾರು ಓದಬಾರ್ದು. ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಬಾಬರ್ ಒಬ್ಬ ಆಕ್ರಮಣಕಾರ. ಬಾಬರ್ ಹೆಸರು ಏನಕ್ಕೆ ಬೇಕು ಹೇಳಿ? ಯಾಕಂದ್ರೆ ಬಾಬರ್ ಒಬ್ಬ ಆಕ್ರಮಣಕಾರ ಅಲ್ವಾ? ಆಕ್ರಮಣಕಾರನ ಹೆಸರು ಯಾಕೆ ಬೇಕು? ಆಕ್ರಮಣಕಾರನ ಹೆಸರು ವಾಲ್ ಆಫ್ ಫೇಮಲ್ಲಿ ಯಾಕೆ ಹಾಕಬೇಕು ಹೇಳಿ? ಬಟ್ ನಾವು ಹೆಸರನ್ನ, ನಾವಂತೂ APJ ಅಬ್ದುಲ್ ಕಲಾಂ ಅವರ ಹೆಸರನ್ನ ಯಾವಾಗಲೂ ಇಡ್ತೀವಿ. ನಮಗೆ ಮುಸಲ್ಮಾನ್ ಅವರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. APJ ಅಬ್ದುಲ್ ಕಲಾಂ ಈಸ್ ವರ್ಷಿಪ್ಡ್ ಬೈ ಮಿಲಿಯನ್ಸ್ ಆಫ್ ಇಂಡಿಯನ್ಸ್ ಎವ್ರಿ ಡೇ. ಈಸ್ ಅವರ್ ಐಡಲ್. ದೇರ್ ಆರ್ ಮೆನಿ ಮುಸ್ಲಿಮ್ಸ್ ಫಿಗರ್ in our country whom an ordinary Indian worships every day. ಆದರೆ ಬಾಬರ್ನ ನಮಗೆ ವರ್ಷಿಪ್ ಮಾಡೋಕೆ ಹೇಳಬೇಡಿ, ಅವನು ಆಕ್ರಮಣಕಾರಿಯಾಗಿದ್ದ. ನೋಡಿ, ಅಜ್ಮಲ್ ಸಾಬ್ ಏನಿದ್ದಾರೆ, ಅವರೊಂದು ಒಳ್ಳೆ ಮಾತನ್ನ ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂದ್ರೆ, ಮೋದಿಯವರು ಬಯಸೋದೇನೆಂದ್ರೆ ದೇಶದ ಮುಸಲ್ಮಾನರು ವೋಟ್ ಹಾಕಿ BJPಗೆ ಸಪೋರ್ಟ್ ಕೊಡ್ಲಿ ಅಂತ.
ಆದ್ರೆ ಹಿಮಂತ ಮತ್ತೆ ಯೋಗಿ ಆದಿತ್ಯನಾಥ್ ಇಬ್ರು ಮುಸಲ್ಮಾನರನ್ನ ದೂರ ಮಾಡ್ತಾರೆ ಅಂತ. ಇನ್ ಮೈ ಕೇಸ್ ನಾನೇನು ಮಾಡ್ತಾ ಇದ್ದೀನಿ 10 ವರ್ಷದ ನಂತರ ನೋಡಿ, 15 ಅಥವಾ 20 ವರ್ಷದ ನಂತರ ನೋಡಿ, ಆ ಟಸ್ಸಲ್ ಏನು ಇದೆಯೋ, ಬಟ್ ಒಂದು ಸಮಯ ಬರುತ್ತೆ ಆಗ ಮುಸ್ಲಿಮರು ಕೇವಲ ಬಿಜೆಪಿಗೆ ವೋಟ್ ಹಾಕ್ತಾರೆ, ಯಾರಿಲ್ಲ ಅಂದ್ರೂ ಮುಸ್ಲಿಂ ಮಹಿಳೆಯರಂತೂ ಹಾಕ್ತಾರೆ. ಮುಸ್ಲಿಂ ಮಹಿಳೆಯರು ಬೇರೆ ಯಾರಿಗೂ ವೋಟ್ ಮಾಡೋದಿಲ್ಲ. ಲೆಟ್ ದಿಸ್ ಬ್ಯಾಟಲ್ ಕಂಟಿನ್ಯೂ ಫಾರ್ 20 years. ಒಂದು ಸಲ ನೀವು ಮುಸ್ಲಿಂ ಮಹಿಳೆಯರಿಗೆ ಅವರ ಸ್ವಾಧೀನತೆಯನ್ನು ತಂದು ಕೊಟ್ಬಿಡಿ, ತಲಾಖಿಂದ ಮುಕ್ತಿ, ಪೊಲಿಗೇಮಿಯಿಂದ ಮುಕ್ತಿ, ಓದೋದಕ್ಕೆ ಅಧಿಕಾರ, ಈ ಎಲ್ಲ ಇಕೋಸಿಸ್ಟಮ್ ಅನ್ನ ನೀವು ಅವ್ರಿಗೆ ಕೊಟ್ಬಿಡಿ, ಬಿಜೆಪಿಯ ಕೋರ್ ವೋಟ್ ಬ್ಯಾಂಕ್ ಮುಸ್ಲಿಂ ಮಹಿಳೆಯರೇ ಆಗಿರ್ತಾರೆ. ಅವಾಗ ಹಿಮಂತ ಬಿಸ್ವಾ ಸರ್ಮಾ ಮತ್ತೆ ಯೋಗಿ ಆದಿತ್ಯನಾಥ್ ಏನಿದ್ದಾರೆ, ಇವರಿಬ್ರು ಏನ್ ಅನ್ಕೊಂಡಿದ್ದಾರೆ, ತಮ್ಮನ್ನ ತಾವು ದೊಡ್ಡ ಹಿಂದೂ ಅಂತ ಅನ್ಕೊಂಡಿದ್ದಾರೆ ಅಂತ ನೋಡಿ, ಹೇಳ್ತಾರೆ. ನಾನಂತೂ ಒಂದೇ ಮಾತನ್ನ ಹೇಳ್ತೀನಿ, ಯೋಗಿಜಿಯವರು ತುಂಬಾ ದೊಡ್ಡ ನಾಯಕರಾಗಿದ್ದಾರೆ. ಅವ್ರ ಜೊತೆ ನಾನು ಕಂಪೇರ್ ಕೂಡ ಮಾಡಬೇಡಿ. ನಾವು ಪುಟ್ಟ ಪ್ರದೇಶದಿಂದ ಬಂದವರು, ಎಲ್ಲಿಯ UP ಎಲ್ಲಿಯ ಅಸ್ಸಾಂ ಹೇಳಿ, ಇದು ಆಪಲ್ ಮತ್ತು ಆರೆಂಜ್ನ ಕಂಪೇರ್ ಮಾಡಿದಾಗ ಆಗತ್ತೆ. ಈ ಕಂಪ್ಯಾರಿಸನ್ ಸರಿ ಇರಲ್ಲ, ಬಿಟ್ಬಿಡಿ. ಆದರೆ ಅಸ್ಸಾಂನಲ್ಲಿ ನಾನೇನೋ ಒಂದು ಕೆಲಸ ಮಾಡಬೇಕು ಅಂತಿದ್ದೀನಿ, ನಾನು ಅದನ್ನು ಮಾಡೇ ಮಾಡ್ತೀನಿ.